ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನನದ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಗೋ. ಇವತ್ತು ಆಯಿಜಾ ಫಾತಿಮಾ ಅನ್ನೋರ್ದು ಹುಟ್ಟು ಹಬ್ಬ ಐತಿ. ಸೊ ನಮ್ಮ ಫ್ಯಾಮಿಲಿ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ್ಟ. ನೀನು ಯಾವಾಗಲೂ ನಗನಗತ್ತ ಖುಷಿಲಿಂತ್ರ ಇರಲಿ ಅಂತೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊತೀವಿ. ಹ್ಯಾಪಿ ಬರ್ಡೇ. ಕಾಸಿಂಗ್ನವ್ರು ಬರ್ರಿ ಸ್ವಿಂಗ್ ಪೂಲ್ ಅಲ್ಲಿ ಮಟ್ಟ ಆಗೈತೆ ನೋಡಿ. ಅದಕ್ಕೆ ನೀರು ಮುಂದೊಂದು ತಿಳಿವು ಇಲ್ಲೇ ನಿಂತು ಬಿಟ್ಟಾವು. ಹಿಡ್ಕೋ ಇಲ್ಲಿ ಪೈಪ್ನಾಗ ಹೆಂಚ್ಕೊಳ್ದಲ್ಲ, ಹೋಗಿ ನೋಡಿ ತೆಗೆದು ಬರ್ತಾರೆ. ನಾನು ಈ ಮಳೆ ಐತಲ್ಲ ಬರೋಬ್ಬರು ಹೊಡಿಬೇಕಾಗುತ್ತೆ. ನಡಕ್ಕೆ ಇದು ಬರ್ತಲ್ಲ ಗಾಳಿ ಬಂತಂದ್ರೆ ಮಳೆ ಹೋಗ್ಬಿಡ್ತೈತಿ. ತೆಗಿಸಾನಿ ಹುಷಾರ್ ನೋಡೆ. ಮತ್ತು ನೀವು ಹೋಗಿ ಪೈಪ್ನಾಗ ಹಾಸಿ. ಆ ಪಾಕೆಟ್ನಾಗೆಲ್ಲ ಕಟ್ಟಿಟ್ರೆ ನೀವು ಹಾಲಿನ ಪಾಕೆಟ್ ಬಿಸ್ಕಿಟಿನ ಪಾಕೆಟ್ ಎಲ್ಲ ನೋಡ್ರಿ ಮಳೆ ಹೊಡ್ತಕ್ಕೆ ಹೋಗಿ ಪೈಪ್ನಾಗ ತಗೊಂಡು ಹೋಗ್ತಾರೆ. ಇವಾಗಂತ ನೋಡ್ರಿ ಮಳೆ ಚಲೋ ಆಗ್ಬಿಟ್ಟತಿ. ಮಳೆ ಇವತ್ತು 2 ಗಂಟೆಗೇನ ಸ್ಟಾರ್ಟ್ ಆಗ್ಬಿಟ್ಟತಿ. ಫುಲ್ ಮಗ್ರು ನೋಡ್ರಿಪ್ಪ. ಆಮೇಲೆ ನಾವು ವೀಡಿಯೋ ಮಾಡಾಕತ್ತಿದ್ವಿ. ಇವತ್ತು ಹುಡುಗರು ಸ್ಕೂಲಿಂದ ಬಂದಮೇಲೆ ಲಗು ಮಾಡ್ಕೊಂಡ್ರಾತು ಇವತ್ತು ವೀಡಿಯೋ ಅಂತಂದು ಹೇಳಿ ನಾವು ವೀಡಿಯೋ ಸ್ಟಾರ್ಟ್ ಮಾಡೋದ್ರೊಳಗೆ ಅಂತ ಹೇಳಿದ್ರೆ ಮಳೆನ ಸ್ಟಾರ್ಟ್ ಆಗ್ಬಿಡ್ತ್ರಿ. ಆಮೇಲೆ ಇಲ್ಲಿ ಅಭಯನೂ ಬಂದಿದ್ದಾರೆ. ಅಭಯ ಹೊಳ್ಳೆ ಈ ಕಡೆಗೆ ಒಂದಿಟ್ಟೆ ಇವ ಬಂದಿದ್ದಾರಿಪ್ಪ. ನಾವೆಲ್ಲರೂ ಕೂಡಿ ಮಾಡಾಕತ್ತಿದ್ವಿ. ಆಮೇಲೆ ಮಳೆ ಕುಳಿಗೆ ಅಂತ ಹೇಳಿದ್ರೆ ಒಂದು ಸೀನಲ್ಲೇ ಮನೆಗಿಂದ ತೊಗೊಂಡು ಈಗ ಬ್ಯಾಡ್ಪ ಮತ್ತು ನಾಳೆ ಮಾಡೋಣ ತಗೋ ಅಂತಂದು ಹೇಳಿದ್ವಿ. ಹಂಗೆ ಇರಪ್ಪ ಅಂದ್ರೆ ಅವ್ರ ಅಜ್ಜಿಯವ್ರ ಮನೆಯೂ ಐತಿ, ಇಲ್ಲೇ ಬರ್ತಾಳಗ. ಅವ್ರ ಅಜ್ಜಿಯವ್ರ ಮನೆ ಐತ್ರಿ ಇಲ್ಲೇ ಉಣ್ಕಲ್ಲ ಬಿ ಫಾತಿಮ ದರ್ಗಾ ಕಡೆ. ಅವತ್ತೊಂದಿನ ಹೋಗಿದ್ದೀರಿ ನಾವು ಕರೆಯಕ್ಕೆ. ಇಲ್ಲೇ ಇರಪ್ಪ ಅಜ್ಜಿಯವ್ರ ಮನೆಗೆಲ್ಲ ಇಲ್ಲೇ ರೀ ನಮ್ಮ ಮನೆಗೆ ನಾಳೆ ಮಾಡ್ಕೊಂಡು ಹೋಗೋಂತ ಊರಿಗೆ ಅಂತ ಹೇಳಿದ್ರೆ ಅವೇನೋ ಡ್ರೆಸ್ ತೊಗೊಂಬಂದಿಲ್ಲ ಅಂತ್ರಿ. ಹಂಗಾಗಿ ನಾವು ಹೋಗ್ತೀನಿ ರೀ ಈಗ ಊರಿಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ರೀ ಆಂಟಿ ಅಂತಂದು ಹೇಳಿದ. ಅದು ತಗೋಪಪ್ಪ ಅಂತಂದು ಹೇಳಿ ಬರೋ ಮುಂದೆ ಅವಂಗೆ ಗೊತ್ತಾಗಲಿಲ್ಲ ರೀ. ಏನು ರೀ ಇದೈತಲ್ರಿ ಪ್ರೆಸಿಡೆಂಟ್ ಹೋಟೆಲ್, ಅಲ್ಲಿ ಇಳಿದಿದ್ದಾರೆ ಅವ. ಮತ್ತು ಅಲ್ಲಿಂದ ಒಂದು ಆಟೋ ಮಾಡ್ಕೊಂಬಪ್ಪ ನಾವು ಕೊಡ್ತೀವಿ ರೊಕ್ಕನ, ನಿನ್ನ ಮನೆಗೆ ಗೊತ್ತಾಗಿಲ್ಲ ಅಂದದಕ್ಕೆ ಆಟೋಗೆ ಬಂದ. ಈಗ ಹೋಗೋ ಮುಂದೆ ನಾವೇ ಬಿಟ್ಟು ಬರ್ತೀವಿ ನಡಿ ಅಂತಂದು ಹೇಳಿ ಕರ್ಕೊಂಡು ಹೊಂಟೀವಿ ರೀ. ಈಗ ಅವ್ಗೆ ಹೋಗಿ ಬಸ್ ಹತ್ತಿಸಿ ಬಿಟ್ಟು ಬರ್ತೀವಿ ರೀ. ಅವ ಅಲ್ಲಿ ಹೋದ್ಮೇಲೆ ಅವ್ರ ಮಮ್ಮಿ ಫೋನ್ ತೊಗೊಂಡು ಫೋನ್ ಹಚ್ತಾನೆ ರೀ ಬಂದು ಮುಟ್ಟಿವ್ರಿ ಅಂತಂದು ಹೇಳಿ. ಕೆರಿ ನೋಡ್ರಿ ಹೆಂಗೆ ಕಾಣಕತ್ತೈತಿ, ತುಂಬಿ ತುಳ್ಕಾಗತ್ತೈತೆ ರೀ. ಮೀನೇನ ಹಿಡಿಯಾಕತ್ತಾರ ನೋಡ್ರಿ. ತೆಗವಲ್ತಲ್ಲ ಬಾಕ್ಲೆ ಟಿಕೆಟ್ ಟಿಕೆಟಿಗೆ ಸರಿ ಇದೆ ನಡಿ ಈಗ ಹೋದ ತಿಳ್ದು ಹೋಗಿ. ಏನಂಗ ಹೋಗಿ ನೀಗೆ ಏನಾಗಲ್ಲ ಹೋದೆ ಬಟನ್ ದಾಟ ಹೋಗಿ ಏನಾಗಲ್ಲ ಬಸ್ ಬಂದ ನೀಡಿ. ಅಯ್ಯೋ ಹೋಗೇ ಬಿಡ್ತಲ್ಲ ಅದು. ಅಯ್ಯ ಬಂದಾರಲ್ಲ ಇಬ್ರು ಗುಂಡಾರ खाना खाइए कहाँ भी खोटा तेरा देखा जा देखेंगे खाई क्या नहीं करके आई होई तो मैं अभी जर होना क्या है अम्मा बस तुझे मैं खा रही है अच्छे दाल खाओ ಶಾಲೆಗೆ ಹೋಗಿ ಬಂದಾರ ಅವರು. ಇವತ್ತಿಲ್ಲ ಅವ್ರ ಶಾಲೆ ಶನಿವಾರ ಇವತ್ತ. तुम्हारे साल नहीं माज ए तड़े नजमा ಊಟ ಮಾಡಾಕತ್ತಾಳಕ್ಕೆ. ಮತ್ತೆ ಯಾವಾಗ ಹೊಟ್ಟೆ ಸಿಗ್ತದ ಅವಾಗ ಉಂಡ್ಬಿಡೋಣ ನಾವು, ಹೌದಿಲ್ಲ? ಯಾವಾಗ ಹೊಟ್ಟೆ ಸಿಗ್ತೈತೆ ಉಂಡ್ಬಿಡೋದು. ಅಭಯ್ ಬಂದನ್ರಿ ಈಗ. ಅಭಯ್ ಬಂದ ತಕ್ಷಣ ಈಗ ನಾವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಮತ್ತು ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಗ್ಬೋದು. ಹಂಗಾಗಿ ಲಘುನ ಸ್ಟಾರ್ಟ್ ಮಾಡೋಂಥ ಲಘು ಬಾ ಅಂತಂದು ಹೇಳಿದ್ವು. ನಿನ್ನೆ ಬಂದನ್ರಿ.
ಆಮೇಲೆ ನೋಡ್ರಿ ಇವತ್ತು ಕ್ಲೈಮೇಟ್ ಐತ್ರಿ, ಮಳಿದು ಫುಲ್ ಐತೆ. ಆಮೇಲೆ ಇವತ್ತು ನೋಡ್ರಿ ಅಲ್ಲಿ ಆ ಕಾಲೇಜ್ ಒಳಗೆ ಇವತ್ತು ಎಕ್ಸಾಮ್ ಅದಾವೇನ್ರಿ. ಗಾಡಿ ಎಲ್ಲಿ ಮಟ್ಟ ನಿಂತಾವ ನೋಡ್ರಿ. ಆ ಕಾಲೇಜ್ ಮುಂದೆ ಜನನ ರೀ ಫುಲ್ಲು. ಅಂದ್ರೆ ಏನಾದ್ರೂ ಎಕ್ಸಾಮ್ ಇರ್ತಾವ್ರಿ ಅಲ್ಲಿ, ಪೊಲೀಸ್ರು ನೌಕರಿ ಆಗಲಿ ಎದ್ರವರಾಗಲಿ ಒಟ್ಟು ಎಕ್ಸಾಮ್ ಇಟ್ಟಿರ್ತಾರೆ ಸಂಡೆಕೊಮ್ಮೆ. ಫುಲ್ ಗದ್ಲ ನೋಡ್ರಿ ಅಲ್ಲಿ. ಎಷ್ಟು ಟ್ರಾಫಿಕ್ ಆಗ್ಬಿಟ್ಟತ್ತ ಇವತ್ತು. ಯಾಕೆ ಟ್ರಾಫಿಕ್ ಆಗೈತಾನೆ ಇಷ್ಟ ಚಿಗ್ರಿ ಬಸ್ಸಿನ ಈ ಧಾರವಾಡಕ್ಕೆ ಹೋಗೋ ರೂಟ ಅದು ಟ್ರಾಫಿಕ್ ಆಗ್ಬಿಟ್ಟೈತೆ. ಆ ಕಡೆ ಈ ಕಡೆ ನೋಡ್ರಿ 3 ಕಡೆಗೆ ನಿಂತು ಬಿಟ್ಟೈತಿ. ಅದೇನ ನಿಮ್ಮ ಊರಿಗೆ ಹೋಗೋದ? ಹೌದನ? ನೋಡಂತ ಇನ್ನೂ ಸ್ವಲ್ಪ ನಿಂತ ಬರಾಕತ್ತ ಆ ಕಡೆ ಅಂತ ಗಾಡಿ. ಟಿಕೆಟ್ ಬೇಕಲ್ಲ ನಿನಗೆ? ಟ್ರಾಫಿಕ್ ಎಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗತ್ತೈತಿ ನೋಡ್ರಿ. ಅದು ಪಾಪ ಟ್ರಾಫಿಕ್ ಪೊಲೀಸ್ನವ್ರು ಬಂದು ಎಲ್ಲ ಇದನ್ನ ಮಾಡಾಕತ್ತಿದ್ರಿ, ಟ್ರಾಫಿಕ್ ಎಲ್ಲಾನು ಸಾಲ್ವ್ ಮಾಡಾಕತ್ತಿದ್ರಿ. ಇಲ್ಲಾಂದ್ರೆ ಎಷ್ಟು ಗಾಡಿ ನಿಂತು ಬಿಟ್ಟಿದ್ದು ರೀ ಪಾಪ. ಅವ್ರು ಮಳೆ ಅನ್ನಂಗಿಲ್ಲ ಏನಿಲ್ಲ, ನಿಂತು ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು ನೋಡ್ರಿ ಪಾಪ. ಅದ ಆ ಕಡೆನೂ ನಿಂತಾರ, ಇಲ್ಲಿ ನಿಂತಾರ, ಪೊಲೀಸರೆಲ್ಲ ಬಂದದ ಅಲ್ಲೆಲ್ಲ ಇದನ್ನ ಮಾಡಾಕತ್ತಾರ ಟ್ರಾಫಿಕ್. ಹೌದಪ್ಪ. ಪಾಪ ನೋಡ್ರಿಪ್ಪ ಪೊಲೀಸ್ನವ್ರ ಮಳೆ ಒಳಗೆ ಹಿಂಗ ನಿಂತ್ಕಂಡು ನಾವೆಲ್ಲ ಇನ್ನು ಸೈಡರ ನಿಂತೀವಿ ನಾವು. ಅವರೆಲ್ಲ ನೋಡಿ ಪಾಪ ಮಳೆಯಾಗ ನಿಂತ್ಕೊಂಡು ಎಲ್ಲ ಟ್ರಾಫಿಕ್ ಹೆಂಗೆ ಕ್ಲಿಯರ್ ಮಾಡತ್ತಾರ. ಹೋದಿಲ್ಲ ಅಲ್ಲಂತ್ರ ಟ್ರಾಫಿಕ್ ಅಂತ ಇದು ಆಗೋಲ್ತ್ರಿಪ್ಪ. ಹಂಗಾಗಿ ಚಿಗ್ರಿ ಬಸ್ ಬರೋ ಡೌಟು. ಅವ ಬೇಂದ್ರೆ ಬಸ್ ಬಂತಿಲ್ಲ ಒಂದು, ಆ ಬೇಂದ್ರೆ ಬಸ್ಸಿಗೆ ಹತ್ತಿಸಾಕತ್ತೀವಿ ರೀ ಅವಂಗೆ. ಇಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ಅಕ್ಕಾರ ಅದಾರ, ಅವರು ಜೋಡಿನ ಕಳ್ಸಾಕತ್ತೀವಿ ರೀ. ಹೋಗ್ಕನ್ರಿ ಈಗ ಹಾಂ ಹೋಗಪ್ಪ. ಹಾಂ ಹಿಂಗೆ ಬರ್ರಿ. ಸಾನಿಯಾ ಅಂತ ಕಾಲೇಜಿಗೆ ಹೋದ್ಲಾರಿ ಬೆಳಗ್ಗೆ ಜಲ್ದಿ ರೆಡಿಯಾಗಿ. ಆಮೇಲೆ ಇವತ್ತೇನ ಕಟ್ಕೊಂಡು ಹೋಗ್ಲಿಲ್ಲ ಆಕೆ. ನಾಳೆ ಕಟ್ಕೊಂಡು ಹೋಗ್ತೀನಿ ಮಮ್ಮಿ ಅಂತಂದು ಹೇಳಿ ಆಯ್ತು ತಗೋವ ಅಂತಂದು ಹೇಳಿದೆ. ಹೋದ್ಲಾಕಿ. ಆಮೇಲೆ ಆಕೆ ಹೋದ್ಮೇಲೆ ಮನೆಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ರೆಡಿ ಆಗೀನಿ ರೀ. ನಾನು ರೆಡಿ ಆಗೀನಿ. ಆಮೇಲೆ ಇಲ್ಲಿ ತಮ್ಮಣ್ಣನೂ ರೆಡಿ ಆಗ್ಯಾಳ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತೈತಿ ಇವತ್ತು ಸೋಮವಾರ. ಮೊನ್ನೆ ನಾವು ತಮ್ಮಣ್ಣಂದು ಸ್ಕೂಲ್ ಸಲುವಾಗಿ ಇಲ್ಲಿ ಗಾಯತ್ರಿ ಸ್ಕೂಲ್ ಒಳಗೆ ಹೋಗಿದ್ವಿ. ಅವರು ಸೋಮವಾರ ದಿನ ಬಂದು ಅಲ್ಲಿ ಗೋಪನ್ ಕೊಪ್ಪಕ್ಕೆ ಬಂದು ಅಡ್ಮಿಷನ್ ಮಾಡಿಸ್ರಿ ಅಂತಂದು ಹೇಳಿದ್ರು. ಸೊ ಹಾಗಾಗಿ ಈಗ ಗೋಪನ್ ಕೊಪ್ಪಕ್ಕೆ ಹೋಗಿ ಈಗಿದ್ದ ಅಡ್ಮಿಷನ್ ಮಾಡಿಸಿ ಆಮೇಲೆ ಈಕಿಗೆ ಸ್ಕೂಲ್ ಯೂನಿಫಾರಮ್ ಆಮೇಲೆ ಬುಕ್ಸ್ ಅದು ಕೊಡ್ತಾರಂತ್ರಿ. ಇವತ್ತು ಇಸ್ಕೊಂಬರ್ಬೇಕು. ನಾಳೆಲಿಂತ್ರ ಆಕಿದು ಸ್ಕೂಲ್ ಸ್ಟಾರ್ಟ್ ಆಕತ್ರಿ ತಮ್ಮನ್ನಂದು. ಆಮೇಲೆ ನಾನು ನಾಳೆ ಹೋಗ್ತೀನಿ ಸ್ಕೂಲಿಗೆ. ಆಮೇಲೆ ಸ್ಕೂಲ್ ಅಂತೂ ಈಗ ದೂರ ಆಕತಿ ಅಂತಂದು ನಾವು ನೋಡಿದ್ವಿ ಅಂತ ಹೇಳಿದ್ರೆ ಈಗ ಆಕಿ ಅದ ಸ್ಕೂಲ್ಗೆ ಹೋಗ್ತೀನಿ. ಅಲ್ಲಿ ಟೀಚರ್ಸ್ ಎಲ್ಲ ಚಲೋ ಅದಾರ, ಸ್ವಲ್ಪ ಮಕ್ಕಳಿಗೆಲ್ಲ ಕೇರ್ ತೊಗೊಂಡು ಚಲೋ ಕಲಿಸ್ತಾರೆ ಅಲ್ಲಿ. ಹಿಂಗಾಗಿ ಮತ್ತು ಎಲ್ಲ ಸ್ಕೂಲ್ ಒಳಗೆ ಚಲೋ ಕಲಿಸ್ತಾರೆ. ಆದ್ರೆ ಈಗ ಏನಪ್ಪ ಅಂತ ಹೇಳಿದ್ರೆ ನಾನು ಅದ ಸ್ಕೂಲ್ಗೆ ಹೋಗ್ತೀನಿ ಅಂತಂದೇಳಿ ನಿಂತಿದ್ಲು. ಹಂಗಾಗಿ ನಾವು ಮೇಡಮ್ ಅವ್ರಿಗೆ ಭೇಟಿಯಾಗಿ ಮತ್ತು ನಮ್ಮ ಮಗಳು ಅಲ್ಲೇ ಬರ್ತೀನಿ ನಾನು ತಡ್ರಿ ನಾವು ಅಲ್ಲೇ ಕಳಿಸ್ತೀವಿ ರೀ ಅಂತ ಹೇಳಿದೆ. ಆಯ್ತು ತೊಗೋರಿ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಆಕೆಗೆ ಇಲ್ಲೇನು ಕಲಿಸಿದ್ರಲ್ಲ ಅದ ಟೀಚರ್ ಎಲ್ಲರೂ ಅಲ್ಲಿ ಇರ್ತಾರೆ, ನಾವು ಇರ್ತೀವಿ, ಮತ್ತು ಮಕ್ಕಳು ನಾವೆಲ್ಲ ಕಲಿಸಿ ಆಕೆ ಅವ್ರಿಗೆ ಕೇರ್ಫುಲ್ಲಾಗಿ ನೋಡ್ಕೊತೀವಿ ತೊಗೋರಿ ಅಂತ ಹೇಳಿದ್ರೆ. ಆಯ್ತು ತೊಗೋರಿ ಮೇಡಮ್ ಅಂತಂದು ಹೇಳಿದ್ವಿ. ನಾಳೆಲಿಂತ್ರ ತಮ್ಮನ್ನೊಂದು ಸ್ಕೂಲು ಸ್ಟಾರ್ಟ್ ಆಕತಿ. ಬೆಳಗ್ಗೆ 8:15 ಸಾಯಂಕಾಲ 4 ಗಂಟೆ ಮಟ್ಟ ನಾವು ಸ್ಕೂಲ್ ರೀ. ಆಮೇಲೆ ಹೋಗೋಕೆ ಬರೋಕೆ ವ್ಯಾನಿಂದು ವ್ಯವಸ್ಥೆ ಮಾಡ್ಯಾರ ರೀ ಅವರು. 8:15 ಅಂದ್ರೆ ಅಲ್ಲಿ ಗಂಗೋತ್ರಿ ಸ್ಕೂಲ್ ಹತ್ರ ವ್ಯಾನ್ ಬರ್ತೈತೆ ರೀ. ನಾವು ಹೋಗಿ ಅಲ್ಲಿ ಹತ್ತಿಸ್ಬೇಕು. ಮತ್ತು ಅಲ್ಲಿಂತ್ರ ಅವ್ರು ಕಳಿಸ್ತಾರೆ ಮತ್ತು ಫೋನ್ ಹಚ್ತಾರೆ ಬಂದ್ರೆ ನೋಡ್ರಿ ಮಕ್ಕಳು ಅಂತಂದು ಹೇಳಿ. ಆಮೇಲೆ ಅದ್ರ ವ್ಯಾನಿನ ಜೋಡಿ ಟೀಚರ್ಸು ಬರ್ತಾರೆ. ಅಂದ್ರೆ ಮಕ್ಕಳಿಗೆ ಇಲ್ಲಿಂತ್ರ ಕರ್ಕೊಂಡು ಹೋಗೋಕೆ ಅಲ್ಲಿಂತ್ರ ಮತ್ತು ಬಂದು ಬಿಡೋಕೆ ಟೀಚರ್ದು ವ್ಯವಸ್ಥೆನೂ ಐತಿ, ವ್ಯಾನಿನ ವ್ಯವಸ್ಥೆನೂ ಐತಿ. ಹಾಗಾಗಿ ಈಗ ಅಲ್ಲೇ ಹಾಕ್ಬೇಕಂತೇಳಿ ಮಾಡೀವಿ. ಇವಾಗ ಹೋಗ್ಬೇಕ್ರಿ ನಾವೆಲ್ಲ ಅಡ್ಮಿಷನ್ ಮಾಡ್ಸೋಕೆ. ಹೋಗೋಣ್ರಿ ಇವಾಗ. ಆಟೋದವ್ರಿಗೆ ಫೋನ್ ಹಚ್ಚಿದ್ವಿ, ಅವರು ಬರ್ತೀನಿ ಅಂತಂದು ಹೇಳ್ಯಾರ. ಅವ್ರು ಬಂದ್ರೆ ಅಂತ ಹೇಳಿದ್ರೆ ಹೋಗೋಕೆ. ನಾವು ಹೋದ ವರ್ಷ ಏನೋ ಸಾನಿಯಾ 10th ಇದ್ಲಲ್ರಿ, ಅವಾಗಿಂತ್ರ ನಾವು ಒಂದು ಗಲ್ಲೆ ಹಾಕಿದ್ವಿ ನಾವು. ಅಂದ್ರೆ ಆಕೆ ಹೇಳಿದ್ಲಿ ನಮಗೆ, ಮಮ್ಮಿ ನಾವು ಈ ಸಲ ಏನಾದ್ರು ನಂದು SLC ಪಾಸ್ ಆಗಿ ನಾನು ಮುಂದೆ ಫಸ್ಟ್ ಇಯರ್ ಅದನ್ನು ಕಲಿಬೇಕಂತಂದು ಹೇಳಿ ನಿರ್ಧಾರ ಮಾಡಿದ್ನಂದ್ರೆ, ನಾನು ಫಸ್ಟ್ ಇಯರ್ ಅದನ್ನು ಕಲಿಯಂಗಿಲ್ಲ ಮಮ್ಮಿ, ನಾನು ಏನು ಫ್ಯಾಷನ್ ಡಿಸೈನರಿಂಗ್ ಕಲಿತೀನಿ ನಾನು SLC ಮುಗಿದ ಮೇಲೆ ಅಂತ ಹೇಳಿದ್ಲು. ತಗೋ ಮೊದಲು SLC ಮುಗಿಲಿ ಆಮೇಲೆ ನೋಡೋಣ ಅಂತ ಏನು ಹಚ್ಚೋದಾಕತ್ತೆ ಅಂತಂದು ಹೇಳಿದ್ದೆ ನಾನು. ಆಕೆಗೆ ಅಂತೂ ಫುಲ್ ಮನಸ್ಸು ಅದೈತ್ರಿ ಫ್ಯಾಷನ್ ಡಿಸೈನ್ ಕಲಿಬೇಕಂತಂದೇಳಿ.
ಆಮೇಲೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತು ಈಗ ಫ್ಯಾಷನ್ ಡಿಸೈನರ್ಗೆ ಹಚ್ಬೇಕಂತ ಹೇಳಿದ್ರೆ ಮತ್ತು ದುಡ್ಡು ಎಷ್ಟು ಆಗ್ತದೆ ಏನೋ ಗೊತ್ತಿಲ್ಲ ಅಂತೇಳಿ ನಾವು ಒಂದು ಗಲ್ಲೆ ಹಾಕಿದ್ವಿ ಮಕ್ಕಳ ಎಜುಕೇಷನಿಗೆ ಅಂತ ನಮ್ಮ ಕೈಯಾಗ ಎಷ್ಟು ಇರ್ತೈತೆ ಅಷ್ಟಿಷ್ಟು ಹಾಕ್ಕೊತ ಇದ್ವಿ ನಾವು. ಆದ್ರೆ ಅದು ಎಷ್ಟಾಗೈತೋ ಏನೋ ಗೊತ್ತಿಲ್ಲ. ಇವತ್ತು ನಾವು ಅದನ್ನು ಓಪನ್ ಮಾಡಾಕತ್ತೀವಿ ಗಲ್ಲೆನ. ಯಾಕಂದ್ರೆ ತಮ್ಮನಿಗೂ ಬರ್ತೈತಿ, ಸಾನಿಯಂದು ಇನ್ನೂ ನಾವು ಅಡ್ಮಿಷನ್ ಮಾಡಿಸಿ ಫೀ ಕಟ್ಟಿಲ್ರಿ, ಆಕಿಗೂ ಬರ್ತೈತಿ ಅಂಥೇಳಿ ಈಗ ನಮ್ಮ ಮನೆಯವ್ರನ್ನ ಅದನ್ನು ಗಲ್ಲೆನ ಹೊಡ್ಯಾತ್ತಾರ. ನೋಡೋಣ್ರಿ ಅದ್ರೊಳಗೆ ಎಷ್ಟಾಗ್ಯಾವೇನೋ ರೊಕ್ಕನ. ಯಾಕಂದ್ರೆ ಈಗ ಒಮ್ಮಕ್ಲೆ ನಾವು ರೊಕ್ಕ ಕೊಟ್ಟು ಹತ್ಬೇಕಂತಂದು ಹೇಳಿದ್ರೆ ಸಡನ್ನಾಗಿ ಏನು ಆಗೋದಿಲ್ರಿ. ಹಂಗಾಗಿ ನಾವು ಇದ್ದಿದ್ದಾಗ ಸ್ವಲ್ಪ ನಾವು ಕೂಡಿಕೊಂತ ಬಂದೆ ಅಂದ್ರೆ ಈಗ ಇಂಥ ಟೈಮ್ನಾಗ ಬರ್ತಾವ್ರಿ ಅವು. ಹಂಗಾಗಿ ನಾವು ಯೋಚನೆ ಮಾಡಿ ಹಾಕಿದ್ವಿ ರೀ ನಾವು. ನೋಡೋಣ್ರಿ ಈಗ ಅದ್ರೊಳಗೆ ಎಷ್ಟಾಗ್ಯಾವ ಅನ್ನೋದು. ಇದನ್ನ ಅರ್ಥವ್ರಿ ಚಾಕು. ಹಾಂ ಹೊಡೆದು ಬಿಟ್ಟಿವಿ ಅಂತ ಹೇಳಿದ್ರೆ ಬಂದ್ಬಿಡ್ತೈತೆ ಅದು. ಈಗ ಇರ್ಬೋದ್ರಿ ಅಲ್ಲಿ. ಹಾಂ ಅವು ಇವು ಮಣ್ಣಿನ ಗಲ್ಲೆ ಅವಾಗ ಮಾರಕ್ಕೆ ಬರ್ತದ್ರಿ. ಅದ್ರ ಬಿದ್ರು ಬುಟ್ಟಾಗ ಇಟ್ಕಂದೆ ಅಲ್ಲಿ ತಳಗಿ ಮನೆ ಕಡೆಗೆ ಒಂದು 2-3 ಸಲ ನೋಡಿ ನಾನು. ಅಯ್ಯೋ ಅದು ಮುರಿತಾನ ಹಾಕ್ರಿ ನೋಡ್ರಿ, ಬ್ಲೇಡ್ ಕೈಗೆ ಹತ್ತಿಗಿತ್ತದ. ಇನ್ನೂ ಸ್ವಲ್ಪ ಕರಿಬೇಕನ ತಮ್ಮನ. ಆ ಚಾಕು ತಂಬ ಇಲ್ಲಿ ತಡ್ರಿ, ಚಾಕು ಕೊಡ್ತಾ ಅದು ಬೇಡ. ಅದು ಮೊದ್ಲ ಜಂಗನ್ನು ತಿಂದುಬಿಟ್ಟದ. ಬ್ಯಾ ಬಿಡ ಬಂತ ಕೈಲಿ ಅಂತ ಓಪನ್ ಮಾಡಿದ್ರ ಪಪ್ಪ. ಇಲ್ಲಿ ತಗೋರಿ ನೀವ ಬ್ಯಾಗ್ ತಗೋರಿ. ತಳಗ ಹಾಕಿ ಏನು ಮಾಡ್ರಿ ಅದನ್ನ. ಅದೇ ಹೆಂಗೆ ಗೊತ್ತೇನ್ರಿ, ಇಷ್ಟೆಲ್ಲ ನಾವು ಮನೆತನೆಲ್ಲ ನಡೆಸ್ಕೊಂತಾನ ಅದೇನು ಮಿಕ್ಕಿದ್ದ ಉಳಿತಿರ್ತೈತಲ್ರಿ ಎಜುಕೇಷನ್ಗೆ ಅಂತಂದು ಹೇಳಿ ಅಷ್ಟಿಷ್ಟು ರೊಕ್ಕ ಉಳಿಸ್ಕೊಂಡು ಅಷ್ಟು ಹಾಕಿದ್ದೀವಿ ರೀ ನಾವು. ಈಗ ಅದ ನಮಗೆ ಬಂತ್ರಿ ಟೈಮಿಗೆ. ಯಾಕಂದ್ರೆ ಸಾನಿಯಂದು ಇವಾಗ ಎಷ್ಟೈತೆ ಫೀ ಕೇಳ್ಬೇಕ್ರಿ ಆಕಿಗೆ. ಇನ್ನೂ ಹೇಳಿಲ್ಲ ಆಕಿ, ಇನ್ನೂ ಕೇಳಿಲ್ಲ ಮಮ್ಮಿ ನಾನು ಅಂತಂದು ಹೇಳ. ಅವ್ರ ಕಾಲೇಜಿಗೆ ಹೋಗಿ ಅವ್ರ ಸರ್ಗಳಿಗೆಲ್ಲ ಭೇಟಿಯಾಗಿ ಅದು ಫೀ ಅಷ್ಟ ಕೇಳಿ ಈಗ ಎಷ್ಟು ಆಗ್ತೈತಿ ಅಷ್ಟು ತುಂಬ್ತೀವಿ. ಯಾಕಂದ್ರೆ ಇಬ್ಬರದ್ದು ನೋಡ್ಕೋಬೇಕಲ್ರಿ ಈಗ ನಾವು. ಈಕಿದು ತಮ್ಮನಂದು ನೋಡ್ಕೋಬೇಕು, ಆಕಿದು ನೋಡ್ಕೋಬೇಕು. ಆಮೇಲೆ ಆಕೆ ಅವ್ರಿಗೇನೋ ಬ್ಯಾಗ್ ತೊಗೋಬೇಕು, ಬುಕ್ ತೊಗೋಬೇಕು. ಅವರು ಓದೋವಂತ್ರ ಕೊಡ್ತಾರೆ, ನೋಟ್ಬುಕ್ ಅಂತ ತೊಗೋಬೇಕಲ್ರಿ ಬರೆಯವು. ಹಂಗಾಗಿ ಅವನ್ನೆಲ್ಲ ತೊಗೊಂಡು ಬರ್ಬೇಕಂತ ಮಾಡಿವಿ ಇವತ್ತು. ನೋಡಿ ರೊಕ್ಕ ಪೈಸಾ ಅಲ್ಲಿ ಪಪ್ಪನ ಕೈ ಕೊಡು. ಪೈಸಾ 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 ಈ ರೊಕ್ಕ ಎಷ್ಟು ಇರ್ಬೋದು ಅವ್ರಿ? ಒಂದು ಅಂದಾಜಿನ ಮೇಲೆ ಹೇಳಕತ್ತೀನಿ ಅಂತ ಹೇಳಿದ್ರೆ ಒಂದು 15,000 ಇರ್ಬೋದು. ಹೆಚ್ಚಿಗೆ ಅದ ಅಂದರೆ 1,00,000 1,00,000 ಅಂತ. 5, 10, 15, 20, 25, 30, 35, 40, 45, 50. 5,000. 5,000. ಹಾಂ 5, 10, 15, 20, 25, 30, 35, 40, 45, 50. 10,000. 5, 10, 15, 20, 25, 30, 35, 40, 45, 50. 15. ನಿನ್ನ ಪ್ರಕಾರ ಎಷ್ಟಾಗ್ತದೆ? 5, 10, 15, 20, 25, 30, 35, 40, 45, 50. 20. 21. ಅಷ್ಟು ರೊಕ್ಕ ಅದು ನೋಡ್ರಿ. ಅದು ಹಿರಿಯರು ಹೇಳ್ತಾರಲ್ರಿ, ಹನಿ ಹನಿ ಕುಡಿದ್ರ ಹಳ್ಳ, ತೆನಿ ತೆನಿ ಕುಡಿದ್ರ ಅಲ್ಲ, ತೆನಿ ತೆನಿ ಕುಡಿದ್ರ ರಾಶಿ ಅಂತಾರಲ್ರಿ. ಇದಕ್ಕೆ ನೋಡ್ರಿ ನಾವು ಮತ್ತೆ ಇದ್ದಿದ್ದ ಹಾಕಿದ್ವಿ ನಾವು. ಇಷ್ಟ ಆದ್ವು ರೀ. ಈಗ ಒಮ್ಮಕ್ಲೆ ಜಮಾ ಮಾಡಿ ತೊಗೊಂಡು ಹೋಗ್ಬೇಕಂದ್ರೆ ಹಾಕಿದ್ದಿಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ ಯಾವಾಗಲೂ ರೊಕ್ಕನ ಉಳಿಸ್ಬೇಕಂತಾರಲ್ಲ, ಇದ್ರ ಸಂಬಂಧ ನೋಡ್ರಿ ನಮ್ಮ ಕಷ್ಟ ಕಾಲಕ್ಕೆ ಬರ್ತಾವ ಅಂತಾರಲ್ಲ. ಸುಳ್ಳಲ್ರಿ ಮತ್ತು ಆ ಮಾತು. ನಾವು ಈಗ 1 ವರ್ಷಲಿಂತ್ರ ಕೊಟ್ಟಿದ್ದಂತ ಆಸ್ತಿ ರೀ ಅದು, ಮಕ್ಕಳಿಗೆ ಎಜುಕೇಷನ್ಗೋಸ್ಕರ. ಇನ್ನೇನು ನಾವು ಹೊಂಟಿದ್ದೀರಿಪ್ಪ ಗೋಪಾಲಗೊಪ್ಪಕ್ಕೆ ತಮ್ಮನ್ನ ಸಾಲಿ ಹಚ್ಚಿ ಬರಕಂತ ಹೇಳಿ.
ಮತ್ತು ನಮ್ದು ಪ್ಲ್ಯಾನ್ ಚೇಂಜ್ ಆಯ್ತೇನೆ ಈಗ ಹಾಂ ಮತ್ತು ಪ್ಲ್ಯಾನ್ ಚೇಂಜ್ ಆಯ್ತು ಈಗ ಹಾಂ ಈಗ ಸಾನ್ಯಾ ಬರೋ ಮಟ್ಟ ವೇಟ್ ಮಾಡಿ ಸಾನ್ಯಾ ಕರ್ಕೊಂಡು ಹೋಗ್ಬೇಕನೆ. ಅಂದರೆ ಇವತ್ತು ಕೆಲಸ ಎರಡದಾವು, ಕೆಲಸ ಒಂದೇ ಅಲ್ಲ, ಕೆಲಸ ಎರಡದಾವು. ಫಸ್ಟ್ ಕೆಲಸ ಏನಂತ ಹೇಳಿದ್ರೆ ಗೋಪನ್ ಹೋಗ್ಬೇಕು, ತಮ್ಮನ್ನಾಗ ಶಾಲೆಗೆ ಹಚ್ಚಿಸ್ಬೇಕು, ತಮ್ಮನ್ನ ಶಾಲೆ ನೋಡ್ಕೊಂಡು ಬರ್ಬೇಕು. ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ ಆಟೋ ತೊಗೊಂಡು ಸೀದಾ ಮಾರ್ಕೆಟಿಗೆ ಹೋಗ್ಬೇಕು, ಸ್ವಲ್ಪ ಶಾಪಿಂಗ್ ಅದು ಮಾಡೋದೈತಿ. ತಮ್ಮನ್ನಾಗ ಪಾಟಿ ಚೀಲ, ಸಾನ್ಯಾಗ ಪಾಟಿ ಚೀಲ ಎಲ್ಲ ತೊಗೊಂಡು ಬರ್ಬೇಕು.